ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತು ಒಂದೇ ಬಿಂದಿಗೆನ ಬಳಸ್ಕೊಂಡು ತುಂಬ ಸುಲಭವಾಗಿ ಮತ್ತು ಅಷ್ಟೇ ಸುಂದರವಾಗಿ ಯಾವ ರೀತಿ ಅಮ್ಮನವ್ರಿಗೆ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ಒಳಪದರ ಏನಿರುತ್ತೆ ನೋಡಿ, ಅದನ್ನು ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಹಾಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸಾರಿನ ನೀವು ಮುಂಚೆನೇ ನೀಟಾಗಿ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಹಾಫ್ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸೆರಗಿನ ಒಳಪದರ ಏನಿರುತ್ತೆ ನೋಡಿ, ಅಲ್ಲಿಂದ ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಮಾಡ್ಕೊಳ್ತಾ ಬನ್ನಿ. ಬಟ್ ಇಲ್ಲಿ ಹಾಫ್ ಫೋಲ್ಡ್ ಮಾಡಿರೋದ್ರಿಂದ ನಿಮಗೆ ನೆರಿಗೆಗಳನ್ನು ಹಿಡಿಲಿಕ್ಕೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಈ ರೀತಿ ನೆರಿಗೆಗಳನ್ನು ಹಿಡಿದಾದ್ಮೇಲೆ ಇದಕ್ಕೆ ಬಟ್ಟೆ ಕ್ಲಿಪ್ಪಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ತುಂಬ ನೆರಿಗೆಗಳಾದರೆ ನೆರಿಗೆಗಳು ಮಿಸ್ ಆಗ್ತವೆ. ನಿಮಗೆ ಅಷ್ಟು ನೆರಿಗೆಗಳನ್ನು ಹಿಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ನೆರಿಗೆಗಳನ್ನು ಬಿಟ್ಟು ಈ ಕಡೆ ಮತ್ತೆ ನೆರಿಗೆಗಳನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ. ಸೀರೆಯ ಮುಕ್ಕಾಲು ಭಾಗದಷ್ಟು ಈ ರೀತಿ ನೆರಿಗೆಗಳನ್ನು ಮಾಡ್ಕೊಂಡ್ಬಿಟ್ಟು ಎರಡನ್ನು ಸೇರಿಸಿ ಆದಮೇಲೆ ಇದಕ್ಕೆ ಬಟ್ಟೆ ಕ್ಲಿಪ್ಪಿಂದ ಫುಲ್ಲಾಗಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಇಟ್ಬಿಟ್ಟು ಫಸ್ಟ್ ನಾವು ಸೆರಗಿನ ಪಾರ್ಟನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಸೆರಗನ್ನು ಕೂಡ ಅಷ್ಟೇ ಸಾರಿನ ಹಾಫ್ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ನೆರಿಗೆಗಳನ್ನು ಮಾಡ್ತಾಯಿದ್ದೀನಿ. ಹಾಫ್ ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ ಕೇವಲ 3 ರಿಂದ 4 ನೆರಿಗೆಗಳು ಅಷ್ಟೇ ಆಗ್ತವೆ. ಸಿಂಗಲ್ ಲೇಯರಲ್ಲಿ ಸಾರಿನ ಸೆರಗನ್ನು ತೊಗೊಂಡ್ರೆ ನಿಮಗೆ 7 ರಿಂದ 8 ನೆರಿಗೆಗಳು ಆಗ್ತವೆ. ನೋಡಿ, ಇಲ್ಲಿ ಸೆರಗನ್ನು ಒಂದು 3 ರಿಂದ 4 ಮೊಳದಷ್ಟು ನಾನು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೆಂಟರ್ ಪ್ಲೇಟ್ಸ್ ರೆಡಿ ಆಗಿದೆ. ಬಟ್ ಇದನ್ನು ಒಂದೇ ಬಿಂದಿಗೆಗೆ ಯಾವ ರೀತಿ ಉಡಿಸೋದು ಅಂತ ನೋಡೋಣ. ಮೊದಲು ಈ ರೀತಿ ಒಂದು ದಾರನ ತೊಗೊಳ್ಳಿ. ನಿಮ್ಮ ಕಡೆ ಕಾಟನ್ ದಾರ ಇದ್ದರೆ ತೊಗೊಳ್ಳಿ. ಅದನ್ನು ಈ ರೀತಿ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಸೀರೆನ ಬಿಟ್ಕೊಂಡ್ಬಿಟ್ಟು ಉಳಿದ ಭಾಗ ಏನಿರುತ್ತೆ ನೋಡಿ ಅದ್ರ ಮೇಲ್ಗಡೆ ಇಟ್ಕೊಂಡು ಅಲ್ಲಿಗೆ ನೆರಿಗೆಗಳನ್ನು ನೀಟಾಗಿ ಅಗಲವಾಗಿ ಜೋಡಿಸ್ಕೊಳ್ತಾ ಬನ್ನಿ. ಈ ರೀತಿ ಒಂದು ನೆರಿಗೆಗಳು ಮಿಸ್ ಆಗಬಾರ್ದು. ಅಷ್ಟು ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಾಣೋ ರೀತಿ ನಿಧಾನವಾಗಿ ಇದನ್ನು ಜೋಡಿಸ್ಕೊಳ್ತಾ ಬನ್ನಿ. ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ಸ್ಟ್ಯಾಂಡ್ ಬಳಸಿ ಯಾವ ಥರ ಸೀರೆ ಉಡಿಸೋದು, ಸ್ಟ್ಯಾಂಡ್ ಬಳಸ್ತೀನಿ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ನೋಡಿ. ಇಲ್ಲಿ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಒಂದು ನೆರಿಗೆಗಳು ಹೆಚ್ಚೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಈಗ ದಾರ ಹಾಕ್ಕೊಂಡಿದ್ವಲ್ಲ, ಆ ದಾರಕ್ಕೆ ಹೆಚ್ಚಿನೇ ನಾನು ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಲ್ಲಿಗೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದು ಹಾಗೆ ಎತ್ತಿದರೆ ಮೇಲ್ಗಡೆ ಸೀರೆ ನೆರಿಗೆಗಳು ಕೆಳಗಡೆ ಜಾರ್ತವೆ. ಅದಕ್ಕೋಸ್ಕರ ಒಂದು 3 ರಿಂದ 4 ಬಟ್ಟೆ ಕ್ಲಿಪ್ಸ್ಗಳನ್ನು ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎರಡೂ ಕಡೆ ಇರುವಂತಹ ನೆರಿಗೆಗಳನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ದಾರ ಮಧ್ಯದಲ್ಲೇ ಇರಬೇಕು. ದಾರನ ನೀವು ತೆಗಿಬಾರ್ದು. ಆ ದಾರವನ್ನು ಹಾಗೆ ಅದ್ರ ಜೊತೆಗೆ ತೊಗೋಬೇಕಾಗತ್ತೆ. ಇವಾಗ ನೋಡಿ, ಪ್ಲೇಟ್ಸು ಮತ್ತು ಸೆಂಟರ್ ಪ್ಲೇಟ್ಸು, ಕಲ್ಲು ಪ್ಲೇಟ್ಸು ಎರಡೂ ರೆಡಿ ಆಗಿದೆ. ಈ ಕಡೆ ಒಂದು ಪೀಠ ಇಟ್ಕೊಂಡಿದ್ದೀನಿ. ಈ ಪೀಠದ ಮೇಲೆ ನಾವು ಬಿಂದಿಗೆನ ಇಟ್ಟರೆ ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ. ಕೆಳಗಡೆ ಟೇಬಲ್ ಇಟ್ಟಿಲ್ಲ ಅಂತಂದರೆ ನೀವು ಹೈಟ್ ಕಡಿಮೆ ಆಗುತ್ತೆ, ಸೀರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಇನ್ನೊಂದು ಪೀಠನ ಇಟ್ಕೊಂಡ್ಬಿಟ್ಟು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ನಾನು ಒಂದೇ ಬಿಂದಿಗೆನ ಇಡ್ತಾ ಇದ್ದೀನಿ. ಈ ಬಿಂದಿಗೆಗೆ ಸೆರಗನ್ನು ಹಾಕಲಿಕ್ಕೆ ಇಲ್ಲಿ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ಕೋಲನ್ನು ಕಟ್ಲುಗಳೇ ಬೇಕಾಗುತ್ತೆ. ಇದನ್ನು ಸಾರಿನ ಡ್ರೇಪ್ ಮಾಡಬೇಕಾದ್ರೆ ನೋಡಿ, ಈ ರೀತಿ ಸೆರಗನ್ನು ಫಸ್ಟು ಇಟ್ಕೊಳ್ಳಿ. ನಾನು ಇಲ್ಲಿ ಏನು ಸೆರಗನ್ನು ಫೋಲ್ಡ್ ಮಾಡಿದ್ನಲ್ಲ, ಸೆಂಟ್ರಲ್ ಪ್ಲೇಟ್ಸನ್ನು ಏನು ಫೋಲ್ಡ್ ಮಾಡಿದ್ನಲ್ಲ, ಅಲ್ಲಿ ದಾರ ಇತ್ತಲ್ಲ, ಆ ದಾರದಿಂದ ಈ ರೀತಿ ಬಿಂದಿಗೆಯ ಕಂಠಕ್ಕೆ ಈ ರೀತಿ ತೊಗೊಂಡ್ಬಿಟ್ಟು ಆ ದಾರನ ಅಲ್ಲಿ ಇಟ್ಕೊಂಡು 2 ದಾರನ ಜೋಡಿಸಿ ಇಟ್ಕೊಂಡು ಹಾಕ್ಕೊಂಡಿರೋ ಬಟ್ಟೆ ಕ್ಲಿಪ್ಪನ್ನು ನಾನು ತೆಗಿತಾ ಇದ್ದೀನಿ. ಇವಾಗ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ, ಬಟ್ ನಿಧಾನವಾಗಿ ಜೋಡಿಸ್ಕೊಳ್ತಾ ಬನ್ನಿ. ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಫೈನಲ್ ಲುಕ್ಕು, ಫಿನಿಶಿಂಗ್ ಚೆನ್ನಾಗಿದ್ದಾಗ ಫೈನಲ್ ಲುಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫಸ್ಟ್ ಲೂಸಾಗಿ ಕಟ್ಕೊಳ್ತಾ ಇದ್ದೀನಿ. ದಾರನ ಕೊಟ್ಕೊಂಡು ಆದಮೇಲೆ ಈ ರೀತಿ ನಿಧಾನವಾಗಿ ನೆರಿಗೆಗಳನ್ನು ಜೋಡಿಸ್ಕೊಳ್ಳಿ. ಒಂದು ಹೆಚ್ಚು ಒಂದು ಕಡಿಮೆ ಆಗಬಾರ್ದು, ಒಂದು ಅಗಲ ಒಂದು ಗಿಡ್ಡ ಈ ರೀತಿ ಆಗಬಾರ್ದು. ಅಷ್ಟು ನೆರಿಗೆಗಳನ್ನು ನೀಟಾಗಿ ಸಮಾನವಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದಮೇಲೆ ಕಟ್ಟಿರುವಂತಹ ದಾರ ಏನಿದೆ ನೋಡಿ, ಅದನ್ನು ಸ್ವಲ್ಪ ಬಿಗಿಯಾಗಿ ಕಟ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಕೂತ್ಕೊಂಡಿದೆ ಎಲ್ಲ ನೆರಿಗೆಗಳು. ಇವಾಗ ಸೆರಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ. ಸೆರಗನ್ನು ನಾವು ಸುಮಾರು ವಿಧದಲ್ಲಿ ಹಾಕೋಬೋದು. ಬಟ್ ಸಿಂಪಲ್ಲಾಗಿ ಒಂದೇ ಬಿಂದಿಗೆಗೆ ಅಂದರೆ ಈ ರೀತಿ ಹಾಕ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಫಸ್ಟು ಹಿಂದಿಂದ ತೊಗೊಂಡು ಬಲಗಡೆಯಿಂದ ತೊಗೊಂಡು ಎಡಗಡೆ ಶೋಲ್ಡರ್ ಮೇಲೆ ಹಾಕ್ಕೊಳ್ಬೇಕು. ಇಲ್ಲಿ ಚೆಸ್ಟ್ ಮೇಲೆ ಬರುವಂತಹ ಪ್ಲೀಟ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಬರೋ ಹಾಗೆ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಗುಂಪಿನ ಹಾಕ್ಕೊಳ್ಳಿ. ಮತ್ತು ಅದೇ ಸೆರಗನ್ನು ಹಿಂದಿಂದ ತೊಗೊಂಡ್ಬಿಟ್ಟು ಬಲಗಡೆ ಮುಂದೆ ಚೆಸ್ಟ್ ಮೇಲೆ ಬರೋ ಹಾಗೆ ಬಲಗಡೆಯಿಂದ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಕೇವಲ 4 ನೆರಿಗೆಗಳಾಗಿದೆ. ಇದನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ಸಹಾಯ ಆಗಲಿ ಅಂತೇಳ್ಬಿಟ್ಟು ನಾನಿಲ್ಲಿ ಡಾಬನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಲೇಸನ್ನು ಕೂಡ ಬಳಸ್ಕೋಬಹುದು. ನೋಡಿ, ಈ ರೀತಿ ಜೋಡಿಸ್ಕೊಂಡಾದಮೇಲೆ ಅಮ್ಮನವ್ರಿಗೆ ಅಲಂಕಾರಿಕ ವಸ್ತುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಳಸನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಮುಂಚೆನೇ ನೀವು ಅಮ್ಮನವ್ರಿಗೆ ಹಾಕ್ಕೋಬೇಕಾಗಿರೋ ಎಲ್ಲ ಒಡವೆಗಳನ್ನು ಹಾಕ್ಕೊಂಡ್ಬಿಡಿ.
ಈ ರೀತಿ ಅಮ್ಮನವರ ಮುಖಪದ್ಮನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಳಶ ಪ್ರತಿಷ್ಠಾಪನೆ ಆದಮೇಲೆ ಹಾಕ್ಕೊಳಕ್ಕೆ ಹೋದರೆ ಕಳಶ ಕದಲಿದ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.